ಜಾರಕಿಹೊಳಿ ಕುಟುಂಬದಲ್ಲಿರುವಂತಹ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲರೂ ಕಣ್ಣಪ್ಪ ಅವರಾಯ್ತು, ಸತೀಶಪ್ಪ ಅವರಾಯ್ತು, ಪ್ರಿಯಾಂಕಾ ಆಗಿರ್ಬೋದು, ಎಲ್ಲರೂ ಕೂಡ ಸಿಎಂ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ ಗೋಕಾಕನ್ನ ಜಿಲ್ಲೆ ಕೇಂದ್ರ ಆಗಿ ತಾವು ಘೋಷಣೆ ಮಾಡ್ಬೇಕನ್ನೋಂತ ಮನವಿಯನ್ನು ಅವ್ರು ಮಾಡಿದಾರ. ಈಗಾಗಲೇ ಯಾಕಂತಂದ್ರೆ ಬಸಗೌಡ್ರು ಕಾಕ ಹೇಳಿದ್ರೆ ಯಾಕಂದ್ರೆ ಒಂದ್ ಸರ್ಕಾರನ ತೆಗೆದು ಒಂದ್ ಸರ್ಕಾರನ ತಂದಿದೆ. ಅದನ್ನ ಯಾವಾಗ ಮಾಡಿದಾರು? ತಮ್ಮೆಲ್ಲರ ಬೆಂಬಲಿದ್ದಾಗ ಮಾಡಿದಾರೆ. ಸೊ ಇದನ್ನು ಕಾರ್ಯ ಮಾಡ್ಬೇಕ ತಮ್ಮೆಲ್ಲರ ಒಂದು ಗಟ್ಟಿಯಾಗಿರುವಂತ ಬೆಂಬಲ ನಮ್ಮ ಕುಟುಂಬದ ಜೊತೆ, ಅಂದ್ರೆ ನಮ್ಮೆಲ್ಲ ಈ ಒಂದು ಹೋರಾಟ ಸಮಿತಿ ಜೊತೆ ತಾವ್ ಇರ್ಬೇಕು. ಅಂದಾಗ ಒಂದು ಗಟ್ಟಿಯಾದಂತಹ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡಬಹುದು. ಈಗಾಗಲೇ ಯಾಕಂದ್ರೆ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಯಾಕಂತಂದ್ರೆ ಇಲ್ಲಿ ಅಂದ್ರು ಯಾಕೆ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು. ಬಹುತೇಕ ತಾವು ಮನವಿ ಪತ್ರನ ಹೊಳಿಸಿ ನೋಡಿದಾಗ ಅದ್ರ ಮೇಲೆ ಬಾಲಚಂದ್ರಪ್ಪ ಅವ್ರ ಸಹಿ ಐತಿ, ಅಜ್ಜಾರ ಸಹಿ ಐತಿ. ಯಾಕಂದ್ರೆ ನೋಡ್ಬೋದು ತಾವ್ ಅವ್ರ ಇಲ್ಲಿ ಬಂದಿಲ್ಲ ಅಂದ್ರು ಕೂಡ ಅವ್ರ ಪರವಾಗಿ ಪ್ರತಿನಿಧಿಯಾಗಿ ಕಳಿಸಿದಾರೆ. ಮನವಿನಾಗ ಯಾವತ್ತಿಗೂ ಇನ್ನತನ ಎಟ್ ನಾವು ಜಿಲ್ಲೆಗಾಗಿ ಏನ್ ಮನವಿಗಳನ್ನ ಕೊಟ್ಟಿದ್ದೇವೆ ಎಲ್ಲಾದ್ರಲ್ಲೂ ಬಾಲಚಂದ್ರಪ್ಪ ಅವ್ರ ಸಹಿ ತಾವ್ ನೋಡ್ಬೋದು. ಅದಕ್ಕೆ ಎಲ್ಲಾರು ತಾವು ಇವತ್ತು ಗಟ್ಟಿಯಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇದೇ ತರಹ ಗಟ್ಟಿಯಾಗಿ, ಯಾಕಂದ್ರೆ ಪೂಜ್ಯರ ಮಾರ್ಗದರ್ಶನ ಇವಾಗ AC ಅವ್ರು ಬರ್ತಾರೆ. ಪೂಜ್ಯರ ಮುಖಾಂತರ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವ್ರ ಮನವಿಯನ್ನು ಕೊಟ್ಟ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡೋಣ. ಮುಂದೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ನಿಯೋಗನ್ನ ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಭೇಟಿಯಾಗುವಂತ ಒಂದು ಕೆಲಸವನ್ನು ಮಾಡೋಣ. ಎಲ್ಲರೂ ಗಟ್ಟಿಯಾಗಿ ನಾವು ನಿಂತಿದ್ದೇ ಆದ್ರೆ ಅತಿ ಶೀಘ್ರವಾಗಿ ಗೋಕಾಕನನ್ನ ಜಿಲ್ಲೆಯಾಗಿ ನಾವು ಘೋಷಣೆ ಮಾಡಿಸುವಲ್ಲಿ ಎಲ್ಲರೂ ಕೂಡ ಯಶಸ್ವಿ ಆಗ್ತೇವೆ ಅನ್ನೋಂತ ಮಾತನ್ನ ಈ ವೇದಿಕೆ ಮುಖಾಂತರ ತಮ್ಮನ್ನ ಹೇಳಕ್ ಬಯಸ್ತೇನೆ. ಅದ್ರ ಜೊತೆಗೆ ಯಾಕಂತಂದ್ರೆ ಇದೇ ಹೇಳಿದ್ರು, ಯಾಕ ಹೋರಾಟ ಮಾಡುವಂತ ಎಲ್ಲ ಹಿರಿಯರದಾರ. ಯಾಕ ಬಹುತೇಕ ಇನ್ನ ಜಿಲ್ಲಾ ಆದ್ರೆ ಅವ್ರಿಗೆ ಉಪಯೋಗ ಐತೋ ಇಲ್ಲ ಗೊತ್ತಿಲ್ಲ. ಆದ್ರೆ ಮುಂದಿನ ನಮ್ಮ ಯುವ ಪೀಳಿಗೆಗೆ ಜಿಲ್ಲಾ ಆಗ್ಲಿ, ಒಂದು ಉದ್ಯೋಗ ಸಿಗಲಿ, ವ್ಯವಹಾರ ಸಿಗಲಿ, ನಮ್ಮ ಎಲ್ಲ ಯುವಕರಾಗ್ಲಿ ಎಲ್ಲರೂ ಕೂಡ ಮುಂದೆ ಎತ್ತರಕ್ಕೆ ಬೆಳೆಯಲಿ ಅನ್ನುವಂತ ನಿಟ್ಟಿನಲ್ಲಿ ಪೂಜ್ಯರಾತು ನಮ್ಮೆಲ್ಲ ಹಿರಿಯರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೆ ಬರುವಂತಹ ದಿನಮಾನದಲ್ಲಿ ಎಲ್ಲಾ ಯುವಕರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ಭಾಗಿಯಾಗಿ ಯಾಕಂದ್ರೆ ನಮಗೋಸ್ಕರ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಎಲ್ಲರೂ ಮುಂಚೂಣಿಯಲ್ಲಿ ಬಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ಹೇಳಿ ನಾ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ನಮ್ಮ ಹಿರಿಯರು ಬಂದಿದ್ದೀರಿ, ಎಲ್ಲಾ ಸಂಘ ಸಂಸ್ಥೆಗಳು ತಾವೆಲ್ಲರೂ ಬೆಂಬಲ ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ನಾ ಅಭಿನಂದನೆಗಳನ್ನು ಹೇಳಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾತನ್ನ ಎರಡು ಮಾತು ಮುಗಿಸ್ಗಳಿಗೆ ಅವರ ಒಂದು ಬೆಂಬಲವನ್ನು ಸೂಚಿಸಿದಾರ. ಅದಕ್ಕೆ ಯಾಕ ಬರೀ ಒಂದ ತಾಸು ಬಂದ್ ಮಾಡ್ರಲ್ಲ, ಪೂರ್ಣ ದಿನ ಬಂದಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಚಳವಳಿಗೆ ಎಲ್ಲಾ ಸಾರ್ವಜನಿಕರು ಕೂಡ ಬೆಂಬಲವನ್ನು ಕೊಡ್ಬೇಕಂತ